ನಮಸ್ಕಾರ ವೀಕ್ಷಕರೇ, ಸುವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಕರ್ನಾಟಕದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಅಂದ್ಕೊಳ್ಳೋ ತಟ್ಟಂತ ನೆನಪಾಗೋದು ಹುಡುಗರಿಂದ ಮುದುಕರವರೆಗೂ, ಹುಡುಗಿಯರಿಂದ ಅಜ್ಜಿಯವರೆಗೂ ಪ್ರತಿಯೊಬ್ಬರು ಕೂಡ ಗಣೇಶನ ಕೂರಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಹಳ್ಳಿಲಾಗ ಹಬ್ಬನ ನೋಡಿದ್ದೀರಾ, ಸಿಟಿಲಾಗೋದು ನೋಡಿದ್ದೀರಾ. ಬಟ್ ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸ್ಪೆಷಲ್ ಗಣಪತಿ ಹಬ್ಬ. ಇಲ್ಲಿ ತುಂಬ ಪವರ್ಫುಲ್ ಆಗಿರೋ ಗಣೇಶನ ಇಟ್ಟು ಪೂಜೆ ಮಾಡ್ತಾರೆ. ಆ ಪವರ್ಫುಲ್ ಆಗಿರೋ ವ್ಯಕ್ತಿಗಳು ಯಾರು, ಬನ್ನಿ ನೋಡೋಣ. ನಿಜವಾಗ್ಲೂ ನಾನು ಹೇಳಿಲ್ವಾ, ಈ ವರ್ಷದ ಗಣೇಶ ಹಬ್ಬ ನಿಜವಾಗ್ಲೂ ತುಂಬ ವಿಶೇಷವಾಗಿರುತ್ತೆ ಅಂತ. ನಿಜವಾಗ್ಲೂ ಮಂಗಳ ಮುಖಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಮಂಗಳ ಮೂರ್ತಿನ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹಬ್ಬ ಹೇಗೆ ಆಚರಿಸ್ತಾರೆ, ಜೊತೆಗೆ ಅವ್ರ ಆಶೀರ್ವಾದ ಕೂಡ ಪಡೆಯೋಣ. ಬನ್ನಿ. ಹಾಗೆ ನಮಸ್ಕಾರ, ಹೇಗಿದ್ದೀರಾ? ಗಣೇಶ ಹಬ್ಬದ ಶುಭಾಶಯಗಳು. ಆಶೀರ್ವಾದ ಫಸ್ಟ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ನೀವ್ ಹೇಗ್ ಮಾಡ್ತೀರಾ ಗಣೇಶ ಹಬ್ಬ ಅಂತ? ಓಹೋ, ಇದು ಹೇಗಾಯ್ತು ಗೊತ್ತಾ? ಗೌರಿ ಇರೋ ಜಾಗಕ್ಕೆ ಗಣೇಶ ಹುಡ್ಕೊಂಡ್ ಬಂದಂಗ. ಹಾಗೆ ನಾವು ಗಣೇಶ ತರ ಕಾಣಿಸ್ತಾ ಇದೀವಿ. ಮಗ ಬಂದಿರುವಂಗ ಆಗಿದೆ ನೋಡಿ. ಅದಕ್ಕೆ ಬಂದೆ. ನಾವೆಲ್ಲ ಹಬ್ಬ ಮಾಡ್ತೀವಿ ಪ್ರತಿ ವರ್ಷನೂ, ಎಲ್ಲರೂ ಮಾಡ್ತಾರೆ ನಮ್ಗೆ. ಬಟ್ ನೀವ್ ಹೇಗ್ ಹಬ್ಬ ಮಾಡ್ತೀರಾ ಅನ್ನೋದು ಒಂದು ಕುತೂಹಲ ಆಯ್ತು ನಮ್ಗೆ. ನಮ್ಗೆ ಹೇಗಂತಂದ್ರೆ ಸಿಟಿಯಲ್ಲಿ ಮಾಮೂಲಿ ಎಲ್ಲಾರು ಮಾಡೇ ಮಾಡ್ತಾರಲ್ವಾ, ಹಳ್ಳಿ ಕಡೆ ಗೊತ್ತಿರಲ್ಲ. ಆದ್ರೆ ಹಳ್ಳಿ ಕಡೆ ಮಾಡ್ತಾರೆ. ಬಟ್ ನಮ್ಮಂತ ಮಂಗಳು ಮುಖ್ಯರು ಮಾಡೋ ಇದು ದೊಡ್ಡದಲ್ವಾ, ಹಾಗಾಗಿ ನೀವು ಹಬ್ಬ ಆಚರಿಸ್ತೀರಾ? ಆಚರಿಸ್ತೀವಿ. ಅಂದ್ರೆ ಹಳ್ಳಿ ಕಡೆ ಅಂತಂದ್ರೆ ನಮ್ಮ ಸಿಟಿನಲ್ಲಿ ಹಬ್ಬ ಆದ್ಮೇಲೆ ಎಲ್ಲ ಕೂರಿಸ್ತಾರೆ. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ರೀತಿ ಕೂರಿಸ್ತಾರೆ. ನಮ್ಮ ಹಳ್ಳಿನಲ್ಲಿ ಆಗಲ್ಲ. ಹಬ್ಬದ ದಿನ ಮಾತ್ರ ಗೌರಮ್ಮ ಯಾವತ್ ಬರ್ತಾಳೆ ಅವತ್ತೇ ಗೌರಮ್ಮನ್ ಕರ್ಕೊಂಡ್ ಬಂದು ಕೂರಿಸ್ತಾರೆ. ಗಣೇಶ ಯಾವಾಗ ಬರ್ತಾನೆ ಅವಾಗ್ಲೇನೆ ಗಣೇಶನ್ ಕರ್ಕೊಂಡ್ ಬಂದು ಕೂರಿಸ್ತಾರೆ. 5 ದಿವಸ 7 ದಿವಸ 11 ದಿವಸದಲ್ಲಿ ಬಿಟ್ಬಿಡ್ತಾರೆ. ನಮ್ ಸಿಟಿಲೆಲ್ಲ ತಿಂಗಳ ಗಂಟೆ ಕೂರಿಸ್ತಾರೆ. ಅಂದ್ರೆ ಹಳ್ಳಿದ ಮಜಾನೇ ಒಂಥರ, ಸಿಟಿ ಮಜಾನೇ ಒಂಥರ. ಬಟ್ ನಿಮಗೆ ಎಸ್ಪೆಷಲಿ ಮಂಗಳಮುಖಿಯರಿಗೆ ಹಬ್ಬದ ಸಂಭ್ರಮ ಹೇಗಿರುತ್ತೆ? ಹಬ್ಬದ ಸಂಭ್ರಮ ಅಂತಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನಗಳಿಗೆ ಗೊತ್ತಿರಲ್ಲ ಅವ್ರಿಗೆ ಹಬ್ಬದ ಸಂಭ್ರಮ ಹೇಗಿರುತ್ತೆ, ಅವ್ರು ಯಾವ ರೀತಿ ಮಾಡ್ತಾರೆ ಅದು ಗೊತ್ತಿರಲ್ಲ. ಹೌದು. ನೀವ್ ಹೇಗ್ ಮಾಡ್ತೀರಾ? ಪ್ರಪಂಚದಲ್ಲಿ 4 ಜನ ಯಾವ ರೀತಿ ಹಬ್ಬ ಮಾಡ್ತಾರೋ ಅದಕ್ಕಿಂತ ಒಂಚೂರು ಗ್ರ್ಯಾಂಡ್ ಆಗಿ, ಅಂದ್ರೆ ಖುಷಿಯಾಗಿ. ಏನಪ್ಪಾ ಗೌರಿ ಗಣೇಶ ಅಂತಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಬಿಟ್ಟು ಮಾರ್ಕೆಟ್ಗೆ ಹೋಗಿ, ಅಂದ್ರೆ ಜನರ ಚಾಯ್ಸ್ ಮಾಡೋದನ್ನ ಈಗ ಮಿನಿಮಮ್ ನಾವು ಮನೆಯವ್ರು ಹೋಗ್ತೀವಿ, ಗಣೇಶನ್ ಚಾಯ್ಸ್ ಮಾಡಿ ತಗೊಂಡ್ ಬರ್ತೀವಿ. ನಾವು ಹಾಗಲ್ಲ, 4 ಜನರಲ್ಲೇ ಕುಂತಿರ್ತಾರಲ್ವಾ, ಅವ್ರಿಗೆ ಕೇಳೋದು ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹಾಗೆ ಜನರು ಯಾವ ಚಾಯ್ಸ್ ಮಾಡ್ತಾರೆ ಅದನ್ನ ತಗೊಂಡ್ ಬಂದು ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ ಬರ್ತೀವಿ. ಗಣಪತಿನ ಗ್ರೌಂಡ್ ತಗೊಂಡ್ ಬರ್ತೀವಿ, ಕೂರಿಸ್ತೀವಿ, ಪೂಜೆ ಮಾಡ್ತೀವಿ, ತಗೊಂಡೋಗಿ ಬಂದಿದ್ದೀರಲ್ವಾ, ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಮಾತ್ರ ಇದ್ರೆ ನಿಮ್ ಜೊತೆ ಬೇರೆ ಯಾರಾದ್ರೂ ಇದಾರೆ? ಇದಾರೆ ನಮ್ ಜೋಡಿ ಹಾಫ್ ಮೆಂಟ್ಲ್ ಚಿತ್ರತಂಡ ಇದೆ. ಹಾಫ್ ಮೆಂಟ್ಲ? ಆ ಸಿನಿಮಾಕ್ಕೂ ನಿಮ್ಗೆ ಏನ್ ಸಂಬಂಧ? ಏನ್ರಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಆ ಫಿಲಿಂ ಶುರುವಾಗಿದೆ ನಮ್ಮ ಮಂಗಳಮುಖಿಯಿಂದ. ಶುರುವಾಗಿ? ಹೌದು. ನೋಡಿ, ನಿಮ್ಮ ಅಡ್ಡಕ್ಕೆ ಬಂದಿದ್ದಾರೆ, ಹಾಫ್ ಮೆಂಟ್ಲ್ ಟೀಮ್ ಬಂದಿದ್ದಾರೆ, ಹೀರೋ ಬಂದಿದ್ದಾರೆ, ಹೀರೋಯಿನ್ ಫುಲ್ ರೆಡಿಯಾಗಿ ಬಂದಿದ್ದಾರೆ, ಬಾರ್ಸಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ. ಹೌದು, ಹಾಡ್ತೀವಿ. ಅದಕ್ಕೇನಂತೆ ಅವಾಗಲೇ ಹಾಡಂದ್ರಲ್ವಾ, ಏನಪ್ಪಾ ಅನ್ನ ಕೊಟ್ಟು ಸಾಂಬಾರ್ ಇಲ್ದಂಗ ಆಯ್ತು. ಬಂದ್ಮೇಲೆ ಬರದೇ ಇಲ್ಲ ಅಂತಾರೆ. ಪಕ್ಕದ ಮಧ್ಯದಲ್ಲ ಕೂರ್ಸ್ಕೊಂಡಿದ್ದೀರಲ್ಲ ಅಲ್ಲಿ ನೋಡಿ, ಹೀರೋ ಬಂದ್ಮೇಲೆ ಬರೋದೇ ಇಲ್ಲ ಅಂತಾರ. ಯಾಕ್ರಿ ಸಿನಿಮಾದಲ್ಲಿ ಹೆಂಗ್ ಚೇಂಜ್ ಆಗಿ ಹೋಗ್ಬಿಟ್ರೆ ಹೆಂಗೆ ನೀವು? ಯಾರು ಹೇಳ್ಕೊಟ್ಟಿರೋದು? ಮುಂಚೆ ಅವ್ರ ಜೊತೆ ಹೋಗ್ತಾ ಇದ್ರೆ ಅಂದ್ರೆ ಏನ್ ನಿಮ್ದು ಕತೆ? ಏನಿದು ಎಲ್ಲ ಸೇರ್ಕೊಂಡು ಹೊಡ್ಕೇನೆ ಅಟ್ಕಾಸ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ. ಏನ್ ಗೊತ್ತಾ, ಸಾಂಗ್ ಶೂಟಿಂಗ್ ಅಲ್ಲಿ ಮಾಡಿದ್ವಲ್ಲ ಅವಾಗ ಬಂದಿದಲ್ಲ, ಅವಾಗ ಬಿಟ್ರೆ ಇವಾಗಲೇ ಸಿಗ್ತಾ ಇರೋದು. ಅದಕ್ಕೆ ನೀವು ಹಂಗಲ್ಲ ತಪ್ಪಿಸ್ಕೋಬೇಕು ಅಂತ ಮಾಡಿದೀರಾ ನೀವು, ನಾವು ಬಿಟ್ಬಿಡ್ತೀವ. ಫೋನಲ್ಲಿ ಮಾತಾಡಿದ್ದಿಲ್ಲ, ಅವರೇ ಮಾಡ್ತಾ ಇದ್ರ ಫೋನ್. ಅಯ್ಯೋ ಸುಳ್ಳು ಹೇಳ್ತಾ ಇದಾರೆ ನೋಡಿ. ಇಲ್ಲಿ ಕಾಮನ್ ಬಿಡಿ, ಇಷ್ಟನ್ನೆಲ್ಲ ಸುಳ್ಳು ಹೇಳ್ತೀರಾ? ನಮ್ ಬಗ್ಗೆ ಗೊತ್ತಿರೋದು ಗೊತ್ತು ಬಿಡಿ. ನೀವ್ ಯಾಕೆ ಸಂದೀಪ್ ಕೇಳಿ ಎಲ್ಲ ಗೊತ್ತು. ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹಬ್ಬ
ಹಬ್ಬ ಪಾಪ ಸರಿ, ಹೆಣ್ಮಕ್ಳೇನ ಈ ತರ ಸಿಂಗಾರ ಮಾಡ್ಕೊಂಡ್ ಬಂದ್ರೆ ಹಬ್ಬಕ್ಕೆ ಸರಿ, ನೀವೇನ್ ಇದೆಲ್ಲ ಕಚ್ಚಾ ಪಂಚೆ ಗಿಂಚೆಲ್ಲ ಹಾಕೊಂಡ್ಬಿಟ್ಟು ಏನಿದು? ನೀವೇ ಹಿಂಗ್ ಬಂದಿರ್ಬೋದು, ನಾವು ಸಿಂಪಲ್ ಆಗಿ ಬಂದಿದೀವಿ. ನೀವು ಒಳ್ಳೆ ಹೀರೋ ತರ ಬಂದು ನೀವ ಹೀರೋ ಪ್ರೋಗ್ರಾಮ್ ಮಾಡೋರು ನಾವ್ ಹಿಂಗೆ ಇರ್ಬೇಕಪ್ಪ. ಹೀರೋ ನೀವ ನಾವು ಅನ್ಕೊಂಡ್ಬಿಟ್ರೆ ನಿಮ್ ಡೈರೆಕ್ಟ್ ಕೇಳ್ಬೇಕು, ಯಾಕೆ ಗಡ್ಡ ಬಿಡಕ್ ಕೇಳಿದ್ರು ನಿಮ್ಗೆ? ಗಡ್ಡ ತೆಗೆದ್ರೆ ನೀವು ಇರೋ ತರ ಕಾಣಿಸ್ತೀರಪ್ಪ, ಇಷ್ಟೊಂದು ಗಡ್ಡ ಬಿಟ್ಬಿಟ್ರೆ ಹಿಂಗ್ ಬಿಟ್ರೇನೆ ನೀವ ನಾವ ಹೀರೋ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ಈ ಗೆಟಪಲ್ ಬಂದ್ರೆ ಪ್ರೋಗ್ರಾಮ್ ಅಷ್ಟೇ, ಸಿನಿಮಾ ಬಂದ್ಮೇಲೆ ನೀವೇ ಹೀರೋ ಆಗ್ತೀರಾ. ಸಂದೀಪ್, ನಿಮ್ಗೆ ಏನ್ ಸ್ಪೆಷಲ್ ಹಬ್ಬ ಇದು? ನಾವು ಆಕ್ಚುಲಿ ವರ್ಷ ಮನೇಲಿ ಕುಣಿಸಲ್ಲ. ಈ ವರ್ಷ ನಿಲ್ಸಿ ನಿಲ್ಸ್ಬಿಟ್ಟಿದೀವಲ್ಲ, ಇಲ್ಲ ನಿಲ್ಸಿ ಮಲಗಿಸಿ ಏನ್ ಬೇಕಾದ್ರೂ ಮಾಡಿಸಿ. ಈ ವರ್ಷ ನಮ್ಮ ಮಂಗಳಮುಖಿಯವರ ಪಾಪ ಕರ್ಸ್ಬಿಟ್ಟು ನಮ್ನ ಇಲ್ಲಿ ಕುಣಿಸ್ಬಿಟ್ಟು ಕರ್ಸಿದ್ರು. ಸೊ ಅದ್ರ ಜೊತೆ ಇನ್ನೊಂದೇನು ಸ್ಪೆಷಲ್ ಇಲ್ವಾ ನಿಮ್ಗೆ? ಸ್ಪೆಷಲ್ ಅದೇ ನೀವು ಬಂದಿದ್ರ, ಅದೇ ಸ್ಪೆಷಲ್. ಅಲ್ಲ ರೀ, ನಿಮ್ಮ ಫಸ್ಟ್ ಸಿನಿಮಾನ ಗಣೇಶನ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಹಾಕ್ತಾರಲ್ಲ ಬೆಣ್ಣೆ. ಚೆನ್ನಾಗಿ ಹಾಕ್ತಾರೆ ಬೆಣ್ಣೆ ಎಲ್ಲ. ಆ ತರ ಏನ್ ಸ್ಪೆಷಲ್ ಅಂದ್ರೆ ಹಾಫ್ ಮಿನಿಟ್ ಬಗ್ಗೆ ಸ್ಪೆಷಲ್ ಅಂತ ಹೇಳಿ. ಇವಾಗ ಏನ್ ಎಲ್ಲ ಸೇರ್ಕೊಂಡು ನನ್ಗೆ ಇದ್ ಮಾಡಿದೀರಾ? ಏನ್ ಮಾಡಿದ್ದೀರಾ? ಇದು ಅಂದ್ರೆ ಏನು? ಅದು ಇದು ಅಂದ್ರೆ ಏನು? ಎಲ್ಲ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಉಪೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಇದು ಸಿಕ್ಕಿದ್ಮೇಲೆ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಇದು ಅಂತ. ಆತರ ನಿಮ್ದೇನ ಇದು ಇದೆಯಾ? ಅದೇ ಇದು ಇದೇ ಸ್ಪೆಷಲ್. ನೀವು ಬಂದಿದ್ದೀರಲ್ಲ ಸುವರ್ಣ ಚಾನಲ್, ಸೊ ಅದಕ್ಕೆ ನಮ್ಗೆ ಅದು ಸ್ಪೆಷಲ್. ಸೊ ಇವಾಗ ಅಟ್ರಾಕ್ಷನ್ ಅವ್ರ ಮೇಲೆ ಹೋಗ್ತಾ ಇದೆಯಾ? ಅಯ್ಯೋ ಸಂದೀಪ್, ಯಾಕೆ ಹೀಗೆ ನೀವು? ಅವ್ರೇನ್ ಹೇಳ್ತಾರೆ, ನೀವ್ಯಾಕೆ ತಪ್ಪು ತಿಳ್ಕೊಂತೀರಾ? ಹೌದು ಅಂತ ಬೇರೆ ಹೇಳ್ಬಿಟ್ರಲ್ಲ ನೀವೇ. ಬಂದಿದ್ದೀರಲ್ಲ ಅದಕ್ಕೆ ಪುಣ್ಯ ದೂರ ಕೂತಿರೋದು ಒಳ್ಳೇದಾಯ್ತು. ನಾವು ಬಿಟ್ಕೊಡಲ್ಲ ಬಿಡಿ, ಓ, ನಾವು ಬಿಟ್ಕೊಡಲ್ಲ. ಅವಮಾನ ಆಗ್ತಿದ್ದಪ್ಪ. ನಮ್ ಹೀರೋಯಿನಿ ಬಿಟ್ಕೊಟ್ಬಿಡ್ತಾರೆ, ನಾವಂತೂ ಬಿಡಲ್ಲ. ನೋಡಿ ತಪ್ಸ್ಕೊಂಡ್ಬಿಡ್ತಾರೆ ಅಂತ ಆ ಕಡೆ ಈ ಕಡೆ ಕೂತ್ಬಿಟ್ಟಿದೀವಿ. ಬಿಡ್ಬೇಡಿ. ಬೇರೆ ವಿಷಯ ಈಗ ಏನ್ ಸಮಸ್ಯೆ? ಹೇಳ್ಬೇಕಪ್ಪ, ನಿಮ್ಮ ಹಾಫ್ ಮೆಂಟ್ಲು ಚಿತ್ರದ ಬಗ್ಗೆ ಹೇಳ್ಬೇಕು. ಏನ್ ಹಾಫ್ ಮೆಂಟ್ಲ್ ಅಂತ ಇಟ್ಬಿಟ್ಟಿದ್ದೀರಾ ಸಿನಿಮಾ ಟೈಟ್ಲು? ಸಿನಿಮಾಗೆ ಅದು ಆಪ್ಟ್ ಅನ್ಸ್ತು, ಅದಕ್ಕೆ ಡೈರೆಕ್ಟರ್ ಇಟ್ಟಿದ್ದಾರೆ. ಬಟ್ ನೀವು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ ಎಂತಕ್ಕೆ ಅದು ಹಾಫ್ ಮೆಂಟ್ಲು ಅಂತ ಇಟ್ಟಿದ್ದಾರೆ ಅಂತ. ಅದು ಸಿನಿಮಾ ಒಂದು ಕ್ಲಾಸ್ ಫೀಲ್ ಆಗಿದ್ರು ಮಾಸ್ ಫೀಲ್ ತರ ಕೇಳಕ್ಕೆ ಮಾಸ್ ಫೀಲ್ ಇದೆ. ನೋಡ್ತಾ ಹಂಗೆ ಮಳೆ ಬಂದು ಕ್ಲಾಸ್ ಫೀಲ್ ಆಗುತ್ತೆ. ಹಿಂಗಿರೋದ್ರಿಂದ ನೀವು ಡೈರೆಕ್ಟರ್ ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಏನಕ್ಕೊಂಥರ ನಾಚ್ಕೊಂಡು ತಲೆ ಬಗ್ಗಿಸ್ಕೊಂಡೆಲ್ಲ ಆನ್ಸರ್ ಮಾಡಿ. ಇಲ್ಲೆಲ್ಲ ಎಷ್ಟೊಂದು ಜನ ಕ್ಯಾಮ್ರಾ ಹಿಂದೆ ಅಷ್ಟೆಲ್ಲ ಮಾತಾಡ್ತೀರಾ ನೀವು? ಇಲ್ಲ ಸರ್, ಭಯ ಪಡ್ತಾ ಇದ್ದಾರೆ ಅನ್ಸಿದೆ. ನೋಡಿ, ನಾವು ನಿಮ್ಗೆ ಸೇಫ್ಟಿ ಇದ್ದಂಗೆ, ಜಾಸ್ತಿ ಮಾತಾಡ್ಬೇಕು ನೀವು, ಎನರ್ಜಿ ಬರುತ್ತೆ. ಮತ್ತೆ ಈ ಸಿನಿಮಾದಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ಹಾಡ್ ಹಾಡ್ಸಿದ್ರು. ಆಕ್ಚುಲಿ ಅವರಿಂದ ಒಂದು ಹಾಡ್ ಆಗಿದೆ, ಅದು ತುಂಬಾ ಹಿಟ್ ಆಯ್ತು ಕೂಡ ಯೂಟ್ಯೂಬ್ ಅಲ್ಲೆಲ್ಲ. ಸೊ ಆ ಹಾಡಿಸ್ಬೇಕಾದ್ರೆ ಇವ್ರ ಕಡೆನೇ ಹಾಡ್ಸಿದ್ರಿ ನೀವು. ಇನ್ನೊಂದು ಮ್ಯೂಸಿಕ್ ಮಾಡಿರೋದು ಬರತ್ತು. ಆ ಸಾಂಗ್ ನಿಮ್ದೇ ಪ್ಲಾನ್ ಐತೆ ಇವ್ರ ಕಡೆಯಿಂದ ಹಾಡಿಸ್ಬೇಕು ಆ ತರ ಏನಾದ್ರು? ಇಲ್ಲ, ಅದು ದಿನೇಶ್ ಅವ್ರದ್ದು ಪ್ಲಾನ್ ಏನಾದ್ರು ಹೊಸ ತರ ಮಾಡೋಣ ಪ್ರೋಮೋ ಸಾಂಗ್ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದೆ. ಫಸ್ಟ್ ಲಿರಿಕ್ಸ್ ಬರೆದ್ಬಿಟ್ಟು ನನಗೆ ಕೊಟ್ಟರು, ಕಂಪೋಸ್ ಮಾಡಿ ಅಂತ. ಕಂಪೋಸ್ ಮಾಡೋದ್ಮೇಲೆ ಇವರೇ ಐಡಿಯಾ ಪ್ರಪೋಸ್ ಮಾಡಿದ್ರು, ಹೇಗಿರುತ್ತೆ ಮಂಗಳಮುಖಿ ಅಂತ ಹಾಡ್ಸಿದ್ರು. ನಾನು ಫಸ್ಟ್ ನಮ್ಮ ಸಿಂಗರ್ಗಳೇ ಒಂದೊಂದ್ಸಲಿ ಬಂದ್ರೆ ಸೈಕಲ್ ಹೊಡಿತಾರೆ, ಹಿಂಗಾಡ್ತಾರೆ, ನೋಡೋಣ ಪ್ರಯತ್ನ ಪಡೋಣ, ಆಗ್ಲಿಲ್ಲ ಅಂದ್ರೆ ನೋಡೋಣ ಅಂತ ಹೇಳಿದ್ದೆ. ಬಟ್ ಬಂದು ಅವರೆಲ್ಲ ಹಾಡಿದ್ಮೇಲೆ ಸಾಂಗ್ ಇಷ್ಟಪಟ್ಟಿದ್ದಾರೆ.